ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಕೇತನ್ ಅಗರ್ವಾಲ್, ಸಿಯಾ ಗೋಯಲ್, ಚೇತನ್ ಚೌಧರಿ. ಈ ಮೂವರ್ ಫೋಟೋ ನೋಡಿದ್ರೆ ಈಗಾಗಲೇ ನಿಮ್ಗೆ ಸ್ಟೋರಿ ಗೊತ್ತಾಗಿರ್ಬೇಕು. ಆದ್ರೆ ಈ ಸ್ಟೋರಿಯಲ್ಲೂ ಒಂದು ಸಣ್ಣ ಟ್ವಿಸ್ಟ್ ಇದೆ. ಅದೇನು ಅಂತ ಹೇಳ್ತೀನಿ, ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಮೂವರ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು. ಆದ್ರೂ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಸಿಯಾ ಗೋಯಲ್ ಮತ್ತೆ ಚೇತನ್ ಚೌಧರಿ ಅಂತ ಇಬ್ರು ಯುವಕರಿರ್ತಾರೆ. ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ಆದ್ರೆ ಸಿಯಾ ಬಂದು ತುಂಬಾ ರಿಚ್ ಫ್ಯಾಮಿಲಿಯಿಂದ ಬಂದವಳು. ಆದ್ರೆ ಚೇತನ್ ಅಷ್ಟು ರಿಚ್ ಅಲ್ಲ. ಹೇಳ್ಕೊಳ್ಳಿಕ್ಕೆ ಅವನ ಹತ್ರ ಏನ್ ದುಡ್ಡು ಕೋಟಿ ಕೋಟಿ ಅಂತ ಏನಿರ್ಲಿಲ್ಲ. ಸೊ ಹಾಗಾಗಿ ಸಿಯಾ ಫ್ಯಾಮಿಲಿಗೆ ಕೊನೆಗೆ ಈ ಇಬ್ರು ಲವ್ ಸ್ಟೋರಿ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಸಿಯಾಗೆ ಒಂದಷ್ಟು ಕೆಟ್ಟ ಅಭ್ಯಾಸಗಳು ಬೇರೆ ಇರ್ತದೆ. ಸಿಯಾ ಬಂದು 12th ಫೇಲ್ ಹುಡುಗಿ. ಸಿಯಾಗೆ ಈ ಪಾರ್ಟಿ ಪಬ್ ಸುತ್ತೋದು ಅಥವಾ ಫ್ರೆಂಡ್ಸ್ ಡೇಟಿಂಗ್ ಈ ತರ ಎಲ್ಲ ಅಭ್ಯಾಸಗಳಿರ್ತವೆ. ಕುಡ್ತಾ ಈ ಎಲ್ಲ ಅಭ್ಯಾಸಗಳಿರ್ತವೆ. ಸೊ ಹಾಗಾಗಿ ಕೊನೆಗೆ ಸಿಯಾ ಅವ್ರ ಫ್ಯಾಮಿಲಿ ಒಂದು ಯೋಚನೆ ಮಾಡುತ್ತೆ. ಮಗಳಿಗೆ ಒಂದು ಮದ್ವೆ ಮಾಡಿ ಕಳಿಸ್ಬಿಟ್ರೆ ಇದೆಲ್ಲ ಸರಿ ಆಗತ್ತೆ, ಮಗಳು ಸರಿ ಆಗ್ತಾಳೆ ಅಂತ ಒಂದು ಸಣ್ಣ ಆಸೆ ಬರುತ್ತೆ. ಸೊ ಹಾಗಾಗಿ ಅವರು ಚೇತನ್ನ ಬಿಟ್ಟು ಕೊನೆಗೆ ಸಿಯಾನ ಬೇರೆ ಕಡೆ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಆಗ ಸಿಕ್ಕಿದೆ ಇವರಿಗೆ ಇವರ ಫ್ಯಾಮಿಲಿ ಅಂಡ್ ಬಿಸ್ನೆಸ್ ಫ್ರೆಂಡ್ ಅಗರ್ವಾಲ್ ಫ್ಯಾಮಿಲಿ. ಅಗರ್ವಾಲ್ ಫ್ಯಾಮಿಲಿ ಇದ್ದಂತಹ ಒಬ್ನೇ ಮಗ ಕೇತನ್ ಅಗರ್ವಾಲ್. ಕೊನೆಗೆ ಕೇತನ್ ಅಗರ್ವಾಲ್ಗೂ ಸಿಯಾ ಗೋಯಲ್ಗೂ ಮದ್ವೆ ಮಾಡ್ಬೇಕು ಅಂತ ಹೇಳಿ ಎರಡೂ ಕುಟುಂಬಗಳು ಒಪ್ಕೊಂಡ್ವು. ಕೊನೆಗೆ ಈ ಮದ್ವೆ ಮಾತುಕತೆ ಎಂಗೇಜ್ಮೆಂಟ್ ತನಕ ಹೋಯ್ತು. ಫೆಬ್ರವರಿಯಲ್ಲಿ ಎಂಗೇಜ್ಮೆಂಟ್ ಕೂಡ ಬಹಳ ಅದ್ದೂರಿಯಾಗಿ ಮಾಡಿದ್ರು. ನೆಕ್ಸ್ಟ್ ನವೆಂಬರ್ ಅಲ್ಲಿ ಇಬ್ರದು ಅದ್ದೂರಿಯಾಗಿ ಮದ್ವೆ ಮಾಡ್ಬೇಕು ಅಂತ ಕೂಡ ಫ್ಯಾಮಿಲಿ ಡಿಸೈಡ್ ಮಾಡಿದ್ರು. ಎಂಗೇಜ್ಮೆಂಟ್ ಸಿಯಾಗೆ ಮೊದಲು ಮೊದಲು ಇಷ್ಟ ಇರ್ಲಿಲ್ಲ. ನಂತರ ಫ್ಯಾಮಿಲಿ ಬಲವಂತಕ್ಕೆ, ಫ್ಯಾಮಿಲಿ ಮರ್ಯಾದೆ ಹೋಗ್ಬಾರ್ದು ಅಂತ ಕೊನೆಗೆ ಅವಳು ಎಂಗೇಜ್ಮೆಂಟ್ಗೂ ಒಪ್ಕೊಂಡ್ಲು. ಎಂಗೇಜ್ಮೆಂಟ್ ಕೂಡ ನಡೆದೋಯ್ತು. ನಂತರ ಭಾವಿ ಪತಿ ಭಾವಿ ಪತ್ನಿ ಡೇಟಿಂಗು ಔಟಿಂಗು ಎಲ್ಲ ಶುರುವಾಯ್ತು. ಆಗ ಸಿಯಾದು ಒಂದು ಬರ್ಡೇ ಬರುತ್ತೆ. ಸಿಯಾ ಬರ್ಡೇಗೆ ಕೇತನ್ ತುಂಬಾ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಏನೇನೋ ಪ್ಲಾನ್ ಮಾಡಿರ್ತಾನೆ. ಒಂದು ತಿಂಗಳ ತನಕನು ಸಿಯಾ ಗೋಯಲ್ಗೆ ತುಂಬಾ ಸರ್ಪ್ರೈಸ್ ಕೊಡ್ಬೇಕು ಅಂತ ಒಂದಷ್ಟು ಪ್ಲಾನ್ ಮಾಡಿರ್ತಾನೆ. ಆದ್ರೆ ಸಿಯಾಗೆ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಆಸೆ ಇರುತ್ತೆ. ಸೊ ಹಾಗಾಗಿ ಅವಳು ಲೋಹಗಡ ಕೋಟಕ್ಕೆ ಕೇತನ್ನ ಕರೆದುಕೊಂಡು ಟ್ರೆಕ್ಕಿಂಗ್ ಅಂತ ಹೋಗ್ತಾಳೆ. ಆ ಟ್ರೆಕ್ಕಿಂಗ್ ಅಲ್ಲಿ 400 ಅಡಿ ಆಳದ ಆ ಕಂದಕಕ್ಕೆ ಬಿದ್ದು ಕೇತನ್ ಅಗರ್ವಾಲ್ ಸಾವನ್ನಪ್ಪಿಡ್ತಾನೆ. ಕೊನೆಗೆ ಅಂತ್ಯಕ್ರಿಯೆ ಕೂಡ ಆಗೋಗ್ಬಿಡುತ್ತೆ. ನಂತರ ಶುರುವಾಗಿದೆ ಅಸಲಿ ಟ್ವಿಸ್ಟ್. ಮೊದ್ಲಿಗೆ ಇದನ್ನ ಅಪಘಾತ ಅಂತ ಹೇಳಲಾಗಿತ್ತು. ಕೇತನ್ ಅಗರ್ವಾಲ್ ಫೋಟೋ ತೆಗಿಕೆ ಅಂತ ಹೋಗಿ ಆಳವಾದ ಕಂದಕಕ್ಕೆ ಬಿದ್ದು ಸಾವನ್ನಪ್ಪಿಟ, ಇದು ಆಕಸ್ಮಿಕ ಅಂತ ಹೇಳಲಾಗಿತ್ತು. ಆದ್ರೆ ನಂತರ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದ್ದು ಇದು ಆಕಸ್ಮಿಕ ಅಲ್ಲ, ಪಕ್ಕಾ ಪ್ಲಾನ್ಡ್ ಮರ್ಡರ್ ಅಂತ. ಈ ಮರ್ಡರ್ ಹಿಂದಿನ ರೂವಾರಿ ಯಾರು ಅಂದ್ರೆ ಅದೇ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ. ಆಗ ಗೊತ್ತಾಗಿದ್ದು ಇವರಿಬ್ಬರ ಪ್ರೇಮ ಸಂಬಂಧ. ಇದು ಕೊಲೆ ಅಂತ ಗೊತ್ತಾಗ್ತಿದ್ದಂತೆ ಪೊಲೀಸರು ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿಯನ್ನ ಕಸ್ಟಡಿಗೆ ತೆಗೆದುಕೊಂಡು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ತೀವ್ರ ವಿಚಾರಣೆ ವೇಳೆ ಒಂದಷ್ಟು ಹೊಸ ಹೊಸ ತಿರುವುಗಳು ಕಾಣಿಸ್ತಾ ಇದೆ. ಇದೀಗ ಸಿಯಾ ಗೋಯಲ್ ಕೇತನ್ ಕೊಲೆ ಮಾಡೋಕೆ ಕಾರಣ ಏನು ಅಂತ ಬಾಯ್ಬಿಟ್ಟಿದ್ದಾಳೆ. ಸಿಯಾ ಗೋಯಲ್ಗೆ ಚೇತನ್ ಇಷ್ಟ ಇದ್ದ, ಆದ್ರೆ ಕೇತನ್ ಇಷ್ಟ ಇರ್ಲಿಲ್ಲ. ಸೊ ಹಾಗಾಗಿ ಕೇತನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಇಷ್ಟ ಇರ್ಲಿಲ್ಲ. ಆದ್ರೂ ಕೂಡ ಮನೆಯವ್ರ ಬಲವಂತಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಂತಾಳೆ. ಯಾಕೆ ಅಂತ ಅಂದ್ರೆ, ಎಲ್ಲಿ ನಾನು ಎಂಗೇಜ್ಮೆಂಟ್ ನ ನಿಲ್ಲಿಸ್ಬಿಟ್ರೆ, ಎಲ್ಲಿ ನಾನು ಎಂಗೇಜ್ಮೆಂಟ್ ಬೇಡ ಅಂತ ಹೇಳ್ಬಿಟ್ರೆ ಸಮಾಜದ ಮುಂದೆ ನಮ್ಮ ಕುಟುಂಬ ತಲೆ ತಗ್ಗಿಸ್ಬೇಕಾಗತ್ತೆ, ಎಲ್ಲಿ ನಮ್ಮ ಕುಟುಂಬದ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಕುಟುಂಬದ ಬಲವಂತಕ್ಕೆ ಅವಳು ಎಂಗೇಜ್ಮೆಂಟ್ಗೆ ಒಪ್ಕೊಂಡ್ಬಿಡ್ತಾಳೆ. ಆದ್ರೆ ಅವಳು ಎಂಗೇಜ್ಮೆಂಟ್ಗೆ ಒಪ್ಕೊಂಡಿದ್ದು ಮದುವೆ ಆಗಕ್ಕಲ್ಲ, ಬದಲಿಗೆ ಕೇತನ್ನ ಮುಗಿಸ್ಬಿಟ್ಟು ನಂತರ ಚೇತನ್ನ ಮನೆ ಕರೆಸಿ ಇವ್ರ ಮಧ್ಯೆ ಫ್ಯಾಮಿಲಿ ಬಾಂಡಿಂಗ್ ಬೆಳೆಸಿ ಕೊನೆಗೆ ಚೇತನ್ನ ಮದುವೆ ಆಗ್ಬೇಕು ಅನ್ನೋ ಒಂದು ಪ್ಲಾನ್ ಮಾಡಿರ್ತಾಳೆ. ಸೊ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಮೇಲೆ ಕೇತನ್ನ ಮುಗಿಸ್ಬೇಕಲ್ವಾ. ಸೊ ಹಾಗಾಗಿ ಚೇತನ್ ಜೊತೆ ಕೈ ಜೋಡಿಸ್ತಾಳೆ. ಚೇತನ್ ಮತ್ತು ಸಿಯಾ ಇಬ್ರು ಸೇರ್ಕೊಂಡು ಕೇತನ್ನ ಹೇಗ್ ಮುಗಿಸೋದು ಅಂತ ಒಂದಷ್ಟು ಪ್ಲಾನ್ ಮಾಡ್ತಾರೆ. ಮೊದಲು ಈ ಲೋಹಗಡ ಕೋಟೆ ಯೋಚನೆ ಮಾಡ್ತಾರೆ. ನಂತರ ಆಕ್ಸಿಡೆಂಟ್ ಅನ್ನೋ ಪ್ಲಾನ್ ಮಾಡ್ತಾರೆ. ಸೊ ಹೀಗೆ ಅದು ಆಕಸ್ಮಿಕ ಅಂತ ಗೊತ್ತಾಗ್ಬೇಕು, ಕೊಲೆ ಅಂತ ಗೊತ್ತಾಗ್ಬಾರ್ದು. ಸೊ ಅಂತ ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ಒಂದಷ್ಟು ಪ್ಲಾನ್ ಮಾಡ್ತಾರೆ. ಅದಲ್ಲೇ ಅಷ್ಟೇ ಅಲ್ಲ, ಒಂದಷ್ಟು ಅಟೆಂಪ್ಟ್ಸ್ ಗಳು ಕೂಡ ಮಾಡ್ತಾರೆ. ಆದ್ರೆ ಒಂದ್ 2-3 ಅಟೆಂಪ್ಟ್ಗೆ ಈ ಸಿಯಾ ಫೇಲ್ ಆಗ್ತಾಳೆ. ಆದ್ರೆ ಕೊನೆಗೆ ಲೋಹಗಡ ಕೋಟೆಯಿಂದ ತಳ್ಳಿ ಕೇತನ್ನ ಕೊನೆಗೂ ಸಾಯಿಸ್ಬಿಡ್ತಾರೆ. ಈಗ ಗೊತ್ತಾಯ್ತಲ್ಲ ಸಿಯಾ ಯಾತಕ್ಕೋಸ್ಕರ ಕೇತನ್ನ ಕೊಲೆ ಮಾಡಿದ್ಲು ಅಂತ. ಮೊದ್ಲೇ ಸಿಯಾ ಕೇತನ್ಗೆ ಹೇಳಿದ್ಲಂತೆ, ನಾನು ಚೇತನನ್ನ ಒಬ್ಬ ಹುಡುಗನ ಇಷ್ಟ ಪಡ್ತಾ ಇದ್ದೀನಿ, ಸೊ ಹಾಗಾಗಿ ನನ್ಗೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನೀನೇ ಈ ಎಂಗೇಜ್ಮೆಂಟ್ ನ ನಿಲ್ಸು ಅಂತ ಹೇಳಿದ್ಲಂತೆ. ಆದ್ರೆ ಕೇತನ್ ಕೂಡ ಅವನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ, ನನ್ನ ಫ್ಯಾಮಿಲಿ ತುಂಬಾ ರಿಚ್, ಸೊ ಹಾಗಾಗಿ ನೀನ್ ಎಲ್ಲೇ ಹೋದ್ರು ನಾನು ನಿನ್ನ ಹುಡ್ಕೊಂಡ್ ಬರ್ತೀನಿ, ನಾನಂತೂ ಈ ಎಂಗೇಜ್ಮೆಂಟ್ ನ ನಿಲ್ಸಲ್ಲ, ನೀನ್ ನನ್ನ ಮದುವೆ ಆಗ್ಲೇಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಿದ್ದ ಅಂತ ಇದೀಗ ಸಿಯಾ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ.
ಇನ್ನೇನಪ್ಪ ಮಾಡೋದು, ಕೇತನ್ ಕೂಡ ಮಾತ್ ಕೇಳ್ತಾ ಇಲ್ಲ, ಈ ಕಡೆ ಫ್ಯಾಮಿಲಿ ಅವ್ರು ಕೂಡ ಮಾತ್ ಕೇಳ್ತಾ ಇಲ್ಲ. ಸೊ ಹಾಗಾಗಿ ತನ್ನ ಪ್ರಿಯಕರ ಬೇಕೇ ಬೇಕು ಅನ್ನೋ ಹಠದಲ್ಲಿ ಕೊನೆಗೆ ಸಿಯಾ ಈ ಪ್ಲಾನ್ ಮಾಡಿದ್ಲಂತೆ. ಪೊಲೀಸರ ಮುಂದೆ ಸಿಯಾ ಇದೀಗ ತಪ್ಪು ಒಪ್ಕೊಂಡಿದ್ದಾಳೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನೋಡಿದ್ರಲ್ಲ, ಒಂದು ಪ್ರೇಮ ಸಂಬಂಧ ಅಥವಾ ಒಂದು ಫ್ಯಾಮಿಲಿ ಪ್ರೆಸ್ಟೀಜ್ ಅನ್ನೋದು ಎಲ್ಲಿಗೆ ತಗೊಂಡ್ ಬಂದು ನಿಲ್ಸಿದೆ ಅಂತ. ನಿಮ್ಗೇನ್ ಅನ್ಸುತ್ತೆ ಈ ಸ್ಟೋರಿ ಬಗ್ಗೆ? ಕಮೆಂಟ್ ಮಾಡಿ.